ಮಾಡಿ ನೋಡಿ, ಹೆಸರು ಉಲ್ಲೇಖ ಅಲ್ಲ, ಅಲ್ಲಿ ಕೋರ್ಟ್ ಅಲ್ಲಿ ಕೇಳ್ತಾ ಇರೋದು, ಆಯೋಗದಲ್ಲಿ ಕೇಳೋದು ಸಾಕ್ಷಿ ಕೊಟ್ಟಿರೋದಕ್ಕೆ ಸಾಕ್ಷಿ ಕೇಳ್ತಾರೆ. ಆ ಸಾಕ್ಷಿಯನ್ನ ಕೊಡ್ಬೇಕು. ಆಪಾದನೆಗಳು 108 ಮಾಡಿದ್ದಾರೆ. ಹಾ ಅಲ್ಲ ಅಲ್ಲ ನಾನು ಹೇಳೋದು 108 ಆಪಾದನೆಗಳು ಬರ್ತೈತೆ. ಇವಾಗ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿ ಮೇಲೆ ಮಾಡಿದ್ದಾರೆ, ಅಮಿತ್ ಶಾ ಅವ್ರ ಮೇಲೆ ಮಾಡಿದ್ದಾರೆ, ನಮ್ಮ ಮೇಲೆಲ್ಲ ಆಪಾದನೆ ಮಾಡಿದ್ದಾರೆ. ಅದೇನು ನಿಜನಾ? ದಾಖಲೆ ಕೊಟ್ರೆ ಮಾತ್ರ ನಿಜ ಆಗ್ತೈತೆ, ಸಾಕ್ಷಿ ಕೊಟ್ರೆ ಮಾತ್ರ ನಿಜ ಆಗ್ತೈತೆ. ಇಲ್ಲಾಂದ್ರೆ ಈಗ ಹನಿ ಟ್ರ್ಯಾಪ್ ಆಯ್ತು, ರಾಜಣ್ಣಂದು ಸಾಕ್ಷಿ ಕೊಟ್ಟಿದ್ದಾರೆ ಅವ್ರ ಮಗ, ಅದಕ್ಕೆ ಕೇಸ್ ನಡೀತಾ ಇದೆ. ಸಾಕ್ಷಿ ಇಲ್ಲದೆ ನೀವು ಆಪಾದನೆ, ಅದು ಪೊಲಿಟಿಕಲ್. ಸಂತೆಯಲ್ಲಿ ಭಾಷಣ ಮಾಡ್ತಾರಲ್ಲ, ಬೀದಿ ಭಾಷಣ ಅದು. ಆ ಬೀದಿ ಭಾಷಣಕ್ಕೆ ಯಾರು ಬೆಲೆಯನ್ನ ಕೊಡಲ್ಲ. ಚರ್ಚೆ ನಡೀತಾ ಇದೆ, ಇನ್ನು 8 ಅವರ್ ಅದು ಕೊಟ್ಟಿದ್ರು. ನಾನು ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ 3 ಗಂಟೆ 18 ನಿಮಿಷ ಮಾತಾಡಿದ್ದೆ. ಆ ಸಂದರ್ಭದಲ್ಲಿ ಸೆಕ್ಷನ್ 40 ಬಗ್ಗೆ ಹೇಳಿದ್ದೆ. ಈ ವಕ್ಫ್ ಬೋರ್ಡ್ ಯಾವ್ದಾದ್ರು ಆಸ್ತಿ ನೋಡ್ಬಿಟ್ಟು ಇದು ವಕ್ಫ್ ಬೋರ್ಡ್ ಅಂತ ಅನ್ಸಿದ್ರೆ ಅವ್ರಿಗೆ ಅದು ವಕ್ಫ್ ಬೋರ್ಡ್ ಆಸ್ತಿ ಆಗ್ತದೆ. ಯಾರು? ಗೌರವಾನ್ವಿತ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಸಾಹೇಬರು ಮಾಡಿದಂತ ಕಾನೂನು. ಅದಿಂದೆ ನೆಹರು ಅವರು ಕೂಡ ಕಾನೂನನ್ನ ಮಾಡಿದ್ರು. ಅವ್ರ ಕಣ್ಣಿಗೆ ಯಾವ್ದಾವ್ದು ಬೀಳ್ತದೋ ಅದನ್ನ ನೋಡಿದ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ ಅಂತ ಹೇಳಿ ಭಾವಿಸಿದ್ರೆ ಸಾಕು. ಅದನ್ನ ಪ್ರೂವ್ ಮಾಡೋ ಅಂತ ಕೆಲಸ ಯಾರ್ದು ಅಂದ್ರೆ, ಯಾರು ರೈತ ಇರ್ತಾನೆ ಅವನ್ ಪ್ರೂವ್ ಮಾಡ್ಬೇಕು, ವಕ್ಫ್ ಬೋರ್ಡ್ ಅಲ್ಲಲ್ಲ. ಅಷ್ಟು ವರ್ಸ್ಟ್ ಕಾನೂನನ್ನ ತಂದಿದ್ರು. ಮತ್ತೆ ಇದು ಬೇರೆ ಧರ್ಮದವ್ರಿಗಿಲ್ಲ, ಹಿಂದೂಗಳಿಗೆ ಆಗ್ಲಿ ಕ್ರಿಶ್ಚಿಯನ್ರಿಗಾಗ್ಲಿ ಬೇರೆ ಧರ್ಮಕ್ಕಿಲ್ಲ, ಇವ್ರಿಗೆ ಮಾತ್ರ ಇದು ತಂದಿತ್ತು. ಅಂದ್ರೆ ಕಬಳಿಕೆ ಮಾಡುವಂತದಕ್ಕೆ ಸುಮಾರು ಕರ್ನಾಟಕದಲ್ಲೇ 10 ಲಕ್ಷ ಎಕರೆ ಜಮೀನಿದೆ. ಎಲ್ಲಿಂದ ಬಂತು? ಹಿಂದೆ ಪಾಕಿಸ್ತಾನ ಭಾರತ ಡಿವೈಡ್ ಆದಾಗ ಪಾಕಿಸ್ತಾನದಿಂದ ಹಿಂದೂಗಳೆಲ್ಲ ಬಂದ್ರು. ಅವ್ರ ಆಸ್ತಿ ಎಲ್ಲ ಯಾರಿಗೋಯ್ತು? ಅಲ್ಲಿನ ಸರ್ಕಾರ ಕೊಟ್ಟೋಯ್ತು. ಇಲ್ಲಿ ಮುಸಲ್ಮಾನ್ರು ಏನಿದ್ರು ಇವರೆಲ್ಲ ಪಾಕಿಸ್ತಾನಕ್ಕೆ ಹೋದ್ರು. ಕೆಲವರೆಲ್ಲ ಅವ್ರ ಆಸ್ತಿ ಏನ್ ಮಾಡಿದ್ರು? ಎಲ್ಲ ವಕ್ಫ್ ಬೋರ್ಡ್ಗೆ ಸರ್ಕಾರ, ಅಂದಿನ ಕಾಂಗ್ರೆಸ್ ಸರ್ಕಾರ ವೋಟ್ ಹಾಕ್ತಾರೆ ಮುಸ್ಲಿಮರು ಅಂತ ಹೇಳಿ ಅವಾಗೆ ಟವಲ್ ಹಾಕ್ಬಿಟ್ಟು ಅವ್ರದೆಲ್ಲ ವಕ್ಫ್ ಬೋರ್ಡ್ ಕೊಟ್ರು. ಅದರಿಂದ ಇಷ್ಟೊಂದು ಆಸ್ತಿ ಅವರಿಗೆ ಬಂದಿರೋ ಅಂಥದ್ದು. ಅದರಿಂದ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸವನ್ನ ಮಾಡಿತ್ತು. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಿಲ್ಲನ್ನ ತರೋ ಮುಖಾಂತರ ಕರ್ನಾಟಕದ ಕಣ್ಣೀರಲ್ಲಿ ತೊಳಿತಾ ಇದ್ದಂತ ರೈತರೇನಿದ್ದಾರೆ, ನಮ್ಮ ದೇವಸ್ಥಾನಗಳೆಲ್ಲ, ಮಂಡ್ಯದಲ್ಲಿರೋ ದೇವಸ್ಥಾನಗಳನ್ನು ವಕ್ಫ್ ಬೋರ್ಡ್ ಅಂತ ನೋಟಿಫೈ ಮಾಡಿದ್ದಾರೆ. ವಿಶ್ವೇಶ್ವರಯ್ಯನವರು ಓದಿರೋ ಅಂತ ಶಾಲೆ ಅದು ಕೂಡ ವಕ್ಫ್ ಬೋರ್ಡ್ ಅಂತ ನೋಟಿಫೈ ಮಾಡಿದ್ದಾರೆ. 100 ವರ್ಷ ಇತಿಹಾಸ ಇರುವಂತ ಶಾಲೆ. ಅಂದ್ರೆ ಇಂಥ ಮಾನಗೆಟ್ ಕೆಲಸ ಮಾಡುವಂತ ವಕ್ಫ್ ಬೋರ್ಡ್ ವಜಾ ಆಗಿರೋದು ಇದು ಸಂತೋಷ ತರುವಂತ ಸುದ್ದಿ. ಸಿಹಿ ಹಂಚಿ ಕರ್ನಾಟಕದ ಜನ, ರೈತರು ಯಾರ್ಯಾರು ಈ ವಕ್ಫ್ ಬೋರ್ಡ್ ಆಸ್ತಿಯ ಕಬಳಿಕೆಯಲ್ಲಿದ್ದಾರೆ ಅವರೆಲ್ಲ ಇವತ್ತು ನರೇಂದ್ರ ಮೋದಿಯವರ ಪರವಾಗಿ ದೀಪವನ್ನ ಹಚ್ಚಿ ಸಿಹಿಯನ್ನ ಹಂಚಿ ಸಂಭ್ರಮಿಸಬೇಕು ಅಂತೇಳಿ ನಾನು ಎಲ್ಲರಿಗೂ ವಿನಂತಿಯನ್ನ ಮಾಡ್ತೀನಿ.